ಅವತ್ತು ಬೆಂಗಳೂರಿಂದ ಹೊರಟಾಗ ಅಲ್ಲಿ ಸುಮಾರು ರಾತ್ರಿ ಬೆಳಗು ಇದೆ. ಅಲ್ಲಿ ಅಷ್ಟು ಜನ 17 ಗಂಟೆ ಕಾಲ ತಾಂಡಿದೆ ನಮ್ಮ ಹೊಳೆಸಬರು ಮತ್ತಿಗೆರಳ್ಳಿಗೂ ಹೋಗಿ ನಮ್ಮ ತಾಯಿ 17 ಗಂಟೆ ಕಾಲ. ಅದು ನಾನು 17 ಗಂಟೆ ಕಾಲ ಈಗ ಒಂದ್ ಕಡೆ ಹೊಳೆನರಸೀಪುರದಿಂದ ಅಲ್ಲಿಗೆ ಹೋಗೋದಕ್ಕೆ ನೀವೇ ನೋಡಿದ್ರಲ್ಲ, ಸುಮಾರು 12:30 ಬಿಟ್ಟು 3 ಗಂಟೆ 3:15 ತಲುಪಿದ್ದೀವಿ. ಅದು ಬೇಗ ಕರ್ಕೊಂಡು ಹೋಗಿ ಎಲ್ಲರೂ ಇದಕ್ಕೂ. ಮತ್ತು ಅದ್ರ ಜೊತೆಗೆ ಅವತ್ತು ಬೆಳಗ್ಗೆ 5 ಗಂಟೆ ಬಂದವರು 10 ಗಂಟೆವರೆಗೆ ನೀವು ಜನ ತಡೆಯೋಕ್ಕಾಗಲಿಲ್ಲ ನಮಗೆ. ಮತ್ತೆ ಅಲ್ಲೇ ಇದ್ರು ಸುಮಾರು 25,000-30,000 ಜನ ಮುಂದ್ಗಡೆ ಹೊರಟಾಗ ಅಲ್ಲೇ ಇದ್ದು ಹೊಳೆನರಸೀಪುರ ಟೌನ್ನಲ್ಲೆಲ್ಲ ನನಗೆ ನನ್ನ ಜೀವನದಲ್ಲಿ ಇಂಥ ಇದನ್ನ ಜನ ನಮ್ಮ ತಾಯಿ ಸಂಪಾದನೆ ಮಾಡಿರೋ ನನಗೆ ಗೊತ್ತಿಲ್ಲ. ಎಷ್ಟು ಕುಟುಂಬಕ್ಕೆ ಎಲ್ಲೋದ್ರು ಹಳ್ಳಿಲಿ ಊಟ ಹಾಕೋರು, ಕೂಡ್ಸಿ ಮಾತಾಡೋರು, ಒಂದು ಸೀರೆ ಕೊಡೋರು. ಅವರು ಒಂದು ಜೀವನದಲ್ಲಿ ಒಂದು ಮನೆ ಕಟ್ಟಲಿಲ್ಲ, ಅವರು ಒಂದು ಕಾರ್ ತಗೊಳ್ಳಿಲ್ಲ, ಸಾಮಾನ್ಯ ಸರ್ಕಾರಿ ಕಾರಲ್ಲಿ ಓಡಾಡಿದ್ರು. ಅವ್ರಿಗೇನು ಎಸ್ಕಾರ್ಟ್ ಕೊಟ್ಟಿದ್ರು. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು ಬರೋರು. ಶುಕ್ರವಾರ ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಕೂತ್ರೆ 3 ಗಂಟೆವರೆಗೆ ಪೂಜೆ ಮಾಡೋರು. ಆಮೇಲೆ 3 ಗಂಟೆ ಊಟ ಮಾಡೋರು. ಇದನ್ನ ಪೂಜೆ ಫಲನೇ ನಮಗೆ, ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ, ನನಗಾಗಲಿ, ಕುಮಾರಸ್ವಾಮಿಯವ್ರಿಗಾಗಲಿ, ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳ್ ಕೊಟ್ಟಿದ್ದಾರೆ ಅವರು. ಸಾವಿರಾರು ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತಲ್ಲ, ಅವ್ರ ತಂದೆ ಮಾಡೋ ಕೆಲಸನ ಅವರು ಮುತ್ತಿಗೆರಳ್ಳಿ ಅವರ ತಂಗಿಯರು, ಅಣದಿರು ಎಲ್ಲರೂ ಗೊತ್ತಲ್ಲ. ಪುಟ್ಟಸ್ವಾಮಿಗೌಡರು ಅಂತ ಇದ್ರು, ಅವ್ರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರು, ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡ್ರ ಮಕ್ಕಳು, ಅವ್ರ ತಂಗಿಯರು, ಎಲ್ಲರಿಗೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡರು ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಗ್ಗೆ ಎದ್ರೆ ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನದ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೇನೆ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತೇನೆ. ಬೆಳಗ್ಗೆ ಎದ್ದು ಹೋದ್ರೆ ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಕಾರಂಜಿ ಆಂಜನೇಯ ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮೀಜಿ ಇದರ ಸರ್ಕಲ್ ಅಲ್ಲಿ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅವತ್ತೇನು ನಮ್ಮ ಫಾದರ್ ಡಯಾಲಿಸಿಸ್ ನಾನು ಯಾವತ್ತು ಹೋದ್ರು ವಾಪಸ್ ಅವತ್ತು ಹೋಗಿ ನಮ್ಮ ತಾಯಿ ದರ್ಶನ ಇತ್ತು, ಚೆನ್ನಾಗಿದ್ರು. ಅವತ್ತು ಆ ಚೀಟ್ ಕಟ್ಟಿ ಏನಾದ್ರು ಧರ್ಮಸ್ಥಳ ಪ್ರಸಾದ ಕೊಟ್ಟಿದ್ದು ಏನಾಗೋದು ಗೊತ್ತಿಲ್ಲ ನನಗೆ. ಅವತ್ತೊಂದಿನ ನಾನು ಇದು ಮಾಡಲಿಲ್ಲ, ಇನ್ನೂ ಕೊರಗಿದೆ ನನಗೆ.